ಇದು ಕಂದಾಯ ಇಲಾಖೆ ಸಚಿವರು ನೋಡಲೇಬೇಕಾದಂತಹ ಸುದ್ದಿ. ರಾಯಚೂರು ಜಿಲ್ಲೆಯಲ್ಲಿ ನಕಲಿ ಪ್ರಮಾಣ ಪತ್ರ ವಿತರಣೆಯ ದಂಧೆ ಮಾತ್ರ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಲಿಂಗಸುಗೂರು ತಹಶೀಲ್ದಾರ್ ಸಹಿ ಸೀಲು ನಕಲು ಮಾಡಿ ದಂಧೆ ನಡೀತಾ ಇದೆ. ಕಂದಾಯ ಇಲಾಖೆ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಲಿಂಗಸುಗೂರು ತಹಶೀಲ್ದಾರ್ ಸಹಿ ಮತ್ತು ಸೀಲನ್ನ ನಕಲು ಮಾಡಲಾಗುತ್ತೆ. ತಾಲೂಕಿನ ಹಲವು ಕಡೆ 2-3 ವರ್ಷಗಳಿಂದ ಈ ದಂಧೆ ನಡೀತಾನೆ ಇದೆ. ಗೇಣಿ ತಿಳುವಳಿಕೆ ಪತ್ರ, ಬೇಬಾಕು ಪತ್ರ ಮತ್ತು ಭೂ ಹಿಡುವಳಿ ಪತ್ರ ನಕಲು ಮಾಡಲಾಗುತ್ತೆ. ತಹಶೀಲ್ದಾರ್ ಸಹಿ ಸೀಲ್ ಮಾಡಿ ನಕಲಿ ಪ್ರಮಾಣ ಪತ್ರವನ್ನ ವಿತರಣೆ ಮಾಡಲಾಗ್ತಾ ಇದೆ. ಆನ್ಲೈನ್ ವ್ಯವಸ್ಥೆ ಇದ್ರೂ ಕೂಡ ಇಂತಹ ನಕಲಿ ಪ್ರಮಾಣ ಪತ್ರ ದಂಧೆ ನಡೀತಾ ಇರೋದು ವಿಪರ್ಯಾಸ. ತಹಶೀಲ್ದಾರ್ ಮತ್ತು ಎಸಿ ಕಚೇರಿಯ ಸುತ್ತಮುತ್ತ ನಕಲಿ ಪ್ರಮಾಣ ಪತ್ರ ವಿತರಣೆ ಮಾಡಲಾಗ್ತಾ ಇದೆ. ನಕಲಿ ಪ್ರಮಾಣ ಪತ್ರ ದಂಧೆಯಲ್ಲಿ ಅಲ್ಲಿನ ಸಿಬ್ಬಂದಿಗಳು, ಅಧಿಕಾರಿಗಳು ಭಾಗಿಯಾಗಿರೋ ಸಾಧ್ಯತೆ ಇದೆ. ಅವರು ಭಾಗಿಯಾಗದೆ ಹೋಗಿದ್ದಿದ್ರೆ ಇಂತಹ ದಂಧೆಗಳು ನಡೀತಾನೇ ಇರಲಿಲ್ಲ. ಈಗ ಲಿಂಗಸುಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ರೈತರನ್ನ ಟಾರ್ಗೆಟ್ ಮಾಡಿ ವಿಚಾರಣೆ ಇಲ್ಲದೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಗ್ತಾ ಇದೆ. ನಕಲಿ ಪ್ರಮಾಣ ಪತ್ರವನ್ನ ಪಡೆದು ಬ್ಯಾಂಕ್ಗಳಲ್ಲಿ ರೈತರು ಸಾಲ ಪಡಿತಿದ್ದಾರೆ. 3-4 ಬ್ಯಾಂಕ್ಗಳಲ್ಲಿ ಸಾಲ ಪಡೆದ ನೂರಾರು ರೈತರು 500ರಿಂದ 800 ರೂಪಾಯಿ ಕೊಟ್ಟರೆ ಸಾಕು, ಕಂಪ್ಯೂಟರ್ ಸೆಂಟರ್ನಲ್ಲಿ ಪ್ರಮಾಣ ಪತ್ರ ರೆಡಿ ಇರುತ್ತೆ. VA and RI ಸಹಿ ಇಲ್ಲದೆ ತಹಶೀಲ್ದಾರ್ ಸಹಿ ಸೀಲ್ ಹಾಕಿ ಪ್ರಮಾಣ ಪತ್ರವನ್ನ ವಿತರಣೆ ಮಾಡ್ತಾರೆ. ಈ ರೀತಿ ಪ್ರಮಾಣ ಪತ್ರ ಪಡೆದಂತಹ ರೈತ ಮಹಾಲಿಂಗರಾಜ್ ಎಂಬಾತ, ಆತನ ವಿರುದ್ಧ ದೂರು ದಾಖಲಾಗಿದೆ. ಶರಣು ಕಂಪ್ಯೂಟರ್ ಆಪರೇಟರ್ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಲಿಂಗಸುಗೂರು ಠಾಣೆಯಲ್ಲಿ ಗ್ರೇಡ್ 2 ತಹಶೀಲ್ದಾರ್ ದೂರು ದಾಖಲು. ದಂಧೆಯ ಬಗ್ಗೆ ಮಾಹಿತಿಯನ್ನ ಲಿಂಗಸುಗೂರು ತಹಶೀಲ್ದಾರ್ ಹಾಗೂ ಎಸಿ ಪಡೆದುಕೊಂಡಿದ್ದಾರೆ. ರೈತರನ್ನ ಟಾರ್ಗೆಟ್ ಮಾಡಿ ಈ ರೀತಿ ನಕಲಿ ಪ್ರಮಾಣ ಪತ್ರವನ್ನ ವಿತರಣೆ ಮಾಡಲಾಗ್ತಾ ಇದೆ. ಅವರಿಂದ ಹಣ ಪಡಿತಾರೆ. 500ರಿಂದ 800 ರೂಪಾಯಿ ಕೊಟ್ರೆ ಸಾಕು, ಕಂಪ್ಯೂಟರ್ ಸೆಂಟರ್ನಲ್ಲಿ ಪ್ರಮಾಣ ಪತ್ರ ರೆಡಿ ಆಗಿಬಿಡುತ್ತೆ. VA ಮತ್ತು RI ಸಹಿ ಇಲ್ಲದೆ ತಹಶೀಲ್ದಾರ್ ಸಹಿ ಸೀಲ್ ಹಾಕಿ ಪ್ರಮಾಣ ಪತ್ರ ಕೊಡ್ತಾರೆ. ರೈತರು ಸರ್ಟಿಫಿಕೇಟ್ ಮಾಡಿಸೋದಕ್ಕೆ ಹೋದಾಗ ಈ ಪ್ರಕರಣ ಬಯಲಿಗೆ ಬಂದಿದೆ. ಕೂಡಲೇ ದೂರು ಕೊಟ್ಟಿದ್ದೇವೆ, FIR ಸಹ ದಾಖಲು ಮಾಡಿದ್ದೇವೆ. ದೂರು ದಾಖಲಾದ ನಂತರ ಲಿಂಗಸುಗೂರು ಎಸಿ ಮಾಹಿತಿ ಪಡೆದುಕೊಂಡಿರ್ತಾರೆ. ಎಲ್ಲ ಸರ್ಟಿಫಿಕೇಟ್ ಡಿಜಿಟಲ್ ರೂಪದಲ್ಲಿ ಕೊಡ್ತೇವೆ. ತಹಶೀಲ್ದಾರ್ ಹೆಸರಿನಲ್ಲಿ ನಕಲಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ. ಹಲವು ಕಡೆ ಸೀಲ್ ನಕಲಾಗಿರುವ ಬಗ್ಗೆ ಅನುಮಾನ ಇದೆ. ಎಲ್ಲ ಸೀಲ್ಗಳನ್ನು ಸೀಸ್ ಮಾಡಿ ಹೊಸ ಸೀಲ್ ನೀಡೋದಕ್ಕೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಲಿಂಗಸುಗೂರು ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲಶೆಟ್ಟಿ ಸ್ಪಷ್ಟಪಡಿಸಿದ್ದಾರೆ. ವಿಷಯಕ್ಕೆ ಸಂಬಂಧಪಟ್ಟಂಗೆ 2 ಸರ್ಟಿಫಿಕೇಟ್ಸ್, ಭೂ ಹಿಡುವಳಿ ಮತ್ತು ಬೇಬಾಕಿ ಅಂತ. ಈ ಸರ್ಟಿಫಿಕೇಟ್ಸ್ ಏನಿದ್ದಾವೆ ಇವೆಲ್ಲ ಡಿಜಿಟಲ್ ರೂಪ್ನಲ್ಲಿ ಕೊಡ್ತೀವಿ ನಾವು. ಡಿಜಿಟಲ್ ರೂಪ್ನಲ್ಲಿ ಕೊಡ್ತೀವಿ. ಯಾರೋ ಒಬ್ಬ ವ್ಯಕ್ತಿ ಏನಂತಂದರೆ ತನ್ನ ಸರ್ಟಿಫಿಕೇಟ್ ಮಾಡಿಸೋಕ್ಕೆ ಒಬ್ಬರಿಗೆ ಅಪ್ರೋಚ್ ಆದಾಗ ಆಯಿತು ನಾನು ಮಾಡಿಕೊಡ್ತೀನಿ ಅಂತ ಹಣ ತೊಗೊಂಡಿದ್ದಂತೆ ಅವನ ಹತ್ರ. ನಂತರ ಅವರು ಆ ಸರ್ಟಿಫಿಕೇಟ್ ಪಡ್ಕೊಂಡು, ಅದು ಮ್ಯಾನ್ಯುವಲ್ ಫಾರ್ಮಲ್ಲಿರುವಂಥ ಸರ್ಟಿಫಿಕೇಟನ್ನು ಪಡ್ಕೊಂಡು ಒಬ್ಬರ ಹತ್ರ ಹೋದಾಗ ಇಲ್ಲ ಇದು ಸರಿ ಇಲ್ಲ, ನಕಲಿ ಇದೆ, ಅದು ಡಿಜಿಟಲ್ ರೂಪದಲ್ಲಿ ಬರುತ್ತೆ, ಮ್ಯಾನ್ಯುವಲ್ ರೂಪದಲ್ಲಿ ಇರಲ್ಲ ಅಂತಂದಾಗ ನಮ್ಮ ಗಮನಕ್ಕೆ ತಂದಾಗ ನಾವು ಇಮಿಡಿಯೇಟ್ಲಿ ಏನು ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಕಲೆಕ್ಟ್ ಹಾಕಿ FIR ದರ್ಜ್ ಮಾಡಿದ್ವಿ. ಈಗ ಆಲ್ರೆಡಿ FIR ದರ್ಜ್ ಆಗಿದೆ. ಸೊ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. 2ನೇ ವಿಷಯ ಏನಂತಂತಂದರೆ, ಇದು ನಮ್ಮ ಗಮನಕ್ಕೆ ಬಂದ ತಕ್ಷಣ ಇಮಿಡಿಯೇಟ್ಲಿ ಮಾಡಿದ್ದೀವಿ. ಸೊ ಇದ್ರ ಪೂರ್ವದಲ್ಲಿ ಆಗಿದೆ ಅಂತ ಯಾವುದೇ ಕುರುಗಳಿರಲಿಲ್ಲ. ಆಗಿದ್ದರೆ ನಮ್ಮ ಗಮನಕ್ಕೆ ತಂದರೆ ಇಮಿಡಿಯೇಟ್ಲಿ ನಾವು ಮಾಡ್ತಾಯಿದ್ವಿ ಆ್ಯಸ್ ಸೂನ್ ಆ್ಯಸ್. ಯಾಕಂದರೆ ಈ ಸರ್ಟಿಫಿಕೇಟ್ ಇರೋದೇ ಡಿಜಿಟಲ್ ರೂಪಲ್ಲಿ, ಮ್ಯಾನ್ಯುವಲಲ್ಲಿ ಯಾರು ಕೊಡೋಕ್ಕೆ ಬರೋದಿಲ್ಲ. ನಮ್ಮ ಕಚೇರಿಯವರಾಗಲಿ ಯಾವುದು ಕೊಡೋಕ್ಕೆ ಬರೋಲ್ಲ, ಯಾಕಂದರೆ ಅದು ವ್ಯಾಲಿಡಿಟಿನೇ ಇಲ್ಲ. ಹೊರಗಿನವರು ತಹಶೀಲ್ದಾರ್ ಹೆಸರಲ್ಲಿ ಒಂದು ನಕಲಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಕೊಟ್ಟಿದ ತಕ್ಷಣ ನಮ್ಮ ಗಮನಕ್ಕೆ ಬಂದ ತಕ್ಷಣ FIR ರಿಜಿಸ್ಟರ್ ಮಾಡಿದ್ವಿ. 2 ವರ್ಷದಿಂದ ಈ ದಂಧೆ ನಡೀತಾ ಇದೆ ಅಂತ ಸರ್.
ಆ ಥರ ಏನಾದರೂ ತಮಗೆ ಮಾಹಿತಿ ಇತ್ತಾ? ಇಲ್ಲ ಯಾವುದು ಈ ಥರ ಗಮನಕ್ಕೆ ಈಗಂತಲ್ಲ, ಯಾವುದೇ ಸಮಯದಲ್ಲಿ ಈ ಪೂರ್ವದಲ್ಲಿ ಯಾವುದೇ ಸಮಯದಲ್ಲಿ ನಮ್ಮ ಗಮನಕ್ಕೆ ಬಂದಿದ್ರೆ ಇಮಿಡಿಯೇಟ್ಲಿ ಎಫ್ ಐ ಆರ್ ಹಾಕ್ತಿದ್ವಿ. ಈಗೇನು ಕ್ರಮ ತಗೋತಾ ಇದ್ವಿ, ಯಾವಾಗೇ ನಮ್ಮ ಗಮನಕ್ಕೆ ಬಂದಿದ್ರು ನಮ್ಮ ಎಫ್ ಐ ಆರ್ ಹಾಕ್ತಿದ್ವಿ. ಈಗ ತಾವೇನು ಹೇಳ್ತಾ ಇದ್ದೀರಿ ಆ ವಿಷಯಗಳನ್ನು ಕೂಡ ಪೊಲೀಸರು ದೀರ್ಘವಾಗಿ ಅಥವಾ ಡಿಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ನಾವು ಹೇಳಿದ್ದೀವಿ. ಆಮೇಲೆ ಇದರಲ್ಲಿ ಯಾರೇ ಭಾಗಿಯಾಗಿದ್ದರು ಸೊ ಕೂಲಂಕುಷವಾಗಿ ಫುಲ್ ಡೆಪ್ತಿಗೆ ಹೋಗಿ ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ಯಾರು ತಪ್ಪಿತಸ್ಥರಿದ್ರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳೋಕೆ ಹೇಳಿದ್ವಿ. ಈ ವಿಷಯಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.